ನಮಸ್ತೆ. ನಾನು ಪ್ರತಿದಿನ ನಾನು ನನ್ನ ಗ್ರೂಪ್ ವರ್ಕೌಟ್ ಮಾಡೋದು ಯಾವಾಗಲೂ ನಾನು ನಿಮಗೆ ಸ್ಟೇಟಸಲ್ಲಿ ಮತ್ತು ಇನ್ಸ್ಟಾದಲ್ಲಿ ಹಾಕ್ತಿರ್ತೀನಿ. ಬಟ್ ಇವತ್ತು ನಾನು ನಿಮ್ಗೆ ಯಾಕೆ ಇದನ್ನು ಹೇಳ್ಕೊಡ್ತಾ ಇದ್ದೀನಿ ಅಂತ ಅಂದರೆ, ಇದು ನಿಮ್ಗೆ ತುಂಬ ಹೆಲ್ಪ್ ಮಾಡುತ್ತೆ ನೀವು ಪ್ರತಿದಿನ ಇದನ್ನು ಮಾಡೋದ್ರಿಂದ. ಸೊ ನೀವು ಯಾವುದೇ ವರ್ಕೌಟ್ನ ಮಾಡೋದಕ್ಕೂ ಮೊದಲೇ ವಾರ್ಮಪ್ ಮಾಡೋದು ತುಂಬ ಮುಖ್ಯ. ವಿತೌಟ್ ವಾರ್ಮಪ್ ವರ್ಕೌಟ್ ಮಾಡಲಿಕ್ಕೆ ಹೋಗಬೇಡಿ. ಓಕೆ, ಸೊ ಈಗ ನಾನು ತೋರಿಸ್ತಾ ಇರೋ ಅಷ್ಟು ಸ್ಟೆಪ್ಸ್ಗಳನ್ನು ನೀವು 10 ಸ್ಟೆಪ್ಪನ್ನು ಕಂಪ್ಲೀಟ್ ಮಾಡೋಷ್ಟರೊಳಗಡೆ ಮಿನಿಮಮ್ 15-20 ನಿಮಿಷ ಹಿಡಿಯುತ್ತೆ. ಸೊ ಮಿನಿಮಮ್ 15 ನಿಮಿಷನಾದರೂ ನೀವು ವಾರ್ಮಪ್ಪಿಗೆ ತೊಗೋಬೇಕಾಗುತ್ತೆ. ಅದಾದಮೇಲೆ 10 ಸ್ಟೆಪ್ಪನ್ನು ಹೇಳ್ಕೊಟ್ಟಿದ್ದೀನಲ್ಲ ಇವತ್ತು, ಅದನ್ನು ನೀವು ಪ್ರತಿನಿತ್ಯ ಬೆಳಗ್ಗೆ ಮಾರ್ನಿಂಗ್ ಟೈಮಲ್ಲಿ ಮಾಡೋದ್ರಿಂದ ಸಾಕಷ್ಟು ಬೆನಿಫಿಟ್ಸ್ ಇದೆ. ಆ ಬೆನಿಫಿಟ್ಸ್ ತಿಳ್ಕೊಬೇಕಂದ್ರೆ ನನ್ನ ಫಾಲೋ ಮಾಡಿ. ನಾನು ಅದ್ರ ಬಗ್ಗೆ ನಿಮಗೆ ಇನ್ ಡೀಟೇಲ್ಸ್ ಕೊಡ್ತೀನಿ. ಇಲ್ಲ ಅದನ್ನು ಹೇಳಲಿಕ್ಕಾಗಲ್ಲ. ಇದು ಮೊದಲನೇ ಸ್ಟೆಪ್. ಸೊ ಜಾಗಿಂಗ್. ಸೊ ನೀವು 100 ಕೌಂಟ್ ಬರೋವರೆಗೂ ನೀವು ಜಾಗ್ ಮಾಡಿ. ಓಕೆ, ಸೊ ಅದು ಎಷ್ಟು ಮಿನಿಟ್ಸ್ ತೊಗೊಳುತ್ತೆ ನೋಡಿ. ಇದು ಎರಡನೇ ಸ್ಟೆಪ್, ಬಕಿಕ್ಸ್. ಇದನ್ನು 30 ಮಾಡಿ. ಒಂದನ್ನು 30 ಮಾಡಬೇಕು. ಮೂರನೇದು ಇದು ಹೈ ನೀ, ಇದನ್ನು ಸಹ 30 ಮಾಡಬೇಕು ನೀವು. ಹಾಗೆ ನೆಕ್ಸ್ಟು ಜಂಪಿಂಗ್ ಜಾಕ್ಸ್, ಇದನ್ನು ಸಹ ನೀವು 30 ಮಾಡಿ. ಸೊ ನೆಕ್ಸ್ಟು ಫಿಫ್ತ್ ಒನ್ ಬಂದು, ಸೊ ಇದನ್ನು ನೀವು 30 ಮಾಡಬೇಕು. ಓಕೆ, ಸೊ ಪ್ರತಿಯೊಂದನ್ನು ನೀವು 30 ಕೌಂಟಿಂಗ್ಸಲ್ಲಿ ಮಾಡ್ತಾ ಹೋಗಿ. ನೆಕ್ಸ್ಟ್ ಬಂದು ಫ್ಲೋರಲ್ಲಿ ಮಾಡೋವಂಥ ಒಂದು ವರ್ಕೌಟ್. ಮೊದಲನೇದು ಏನು ನೀವು ಲೆಗ್ ರೈಸ್ ನೋಡಿದ್ರಿ, ಸೊ ಅದು ಬಂದು ಅದನ್ನು 30, ಸೆಕೆಂಡ್ ಒನ್ನು ಅದನ್ನು 30 ಮಾಡಿ, ಮತ್ತು ಲೆಗ್ ರೈಸ್ ಅದನ್ನು 30 ಮಾಡಿ. ಸೊ ಹಾಗೆ ಸೊ ನೆಕ್ಸ್ಟ್ ಪ್ರತಿ ಫ್ಲೋರ್ ಮ್ಯಾಟನ್ನು 30 ಕಂಪ್ಲೀಟ್ ಮಾಡಿ. ಓಕೆ, ಸೊ ಇದನ್ನು ನೀವು ಫಸ್ಟ್ ಶುರುವಿನಲ್ಲಿ ಮಾಡಲಿಕ್ಕೆ ಸ್ವಲ್ಪ ಸಮಯ ಜಾಸ್ತಿ ತೊಗೊಳುತ್ತೆ. ಯಾಕೆ ಅಂದರೆ ಪ್ರತಿಯೊಂದನ್ನು 30 ಕೌಂಟಿಂಗ್ಸಲ್ಲಿ ಮಾಡುವಾಗ ಇದು 1 ರೌಂಡ್ ಕಂಪ್ಲೀಟ್ ಆಗೋಷ್ಟೊಳಗಡೆ ಮಿನಿಮಮ್ 30 to 35 ಮಿನಿಟ್ಸ್ ಆಗ್ಬೋದು. ಸೊ ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್, ಹೀಗೆ ರೌಂಡ್ಗಳನ್ನ ಕೌಂಟ್ ಮಾಡ್ತಾ ಹೋಗ್ತಾ ನೀವು ನಿಮ್ಮ ಬಾಡಿ ಶೇಪ್ ಮತ್ತು ನಿಮ್ಮ ವೆಯ್ಟ್, ನಿಮ್ಮ ಫ್ಯಾಟ್, ನಿಮ್ಮ ಹೆಲ್ತ್ ಪ್ರತಿಯೊಂದೂ ಸಾಕಷ್ಟು ರೀತಿಯಲ್ಲಿ ಚೇಂಜಸ್ ಆಗುತ್ತೆ. ನಿಮ್ಮ ಐಡಿಯಾ